ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಬಂಗಾಳ ಚುನಾವಣೆಯ ಫಲಿತಾಂಶ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಿಂತಲೂ ರಣರೋಚಕವಾಗಿತ್ತು. 15 ವರ್ಷಗಳ ಕಾಲ ದರ್ಬಾರ್ ನಡೆಸಿದ್ದ ದೀದಿಗೆ ಮೋದಿ ಅಮಿತ್ ಶಾ ಜೋಡಿ ಸೋಲಿನ ಆಘಾತ ನೀಡಿದ್ದಾರೆ. ಹೂಗ್ಲಿ ನದಿ ದಡದಲ್ಲಿ ಅರಳಿರೋ ಕಮಲ ಇತಿಹಾಸ ಸೃಷ್ಟಿಸಿದೆ. ದೀದಿ ಕೋಟೆಯನ್ನೇ ಛಿದ್ರ ಮಾಡಿದ ಮೋದಿ ಅಮಿತ್ ಶಾ ಜೋಡಿ. ಕಮ್ಯುನಿಸ್ಟರನ್ನ ಕಿತ್ತೆಸೆದಿದ್ದ ಮಮತಾ ಬ್ಯಾನರ್ಜಿಗೆ ಸೋಲಿನ ಮಹಾಘಾತ. ಈ 5 ರಾಜ್ಯಗಳ ಪೈಕಿ ಇಡೀ ರಾಷ್ಟ್ರದ ಗಮನ ಸೆಳೆದಿದ್ದು ಪಶ್ಚಿಮ ಬಂಗಾಳ. ಯಾಕಂದ್ರೆ ಚುನಾವಣೋತ್ತರ ಸಮೀಕ್ಷೆಗಳೆಲ್ಲ ಈ ಬಾರಿ ಬಿಜೆಪಿಯೇ ಗೆಲ್ಲುತ್ತೆ ಅಂತ ಭವಿಷ್ಯ ನುಡಿದಿದ್ವು. ಆದ್ರೆ ಮಮತಾ ಬ್ಯಾನರ್ಜಿ ಮಾತ್ರ ಈ ಬಾರಿಯೂ ನಾವು 200 ಸೀಟ್ ಕ್ರಾಸ್ ಮಾಡ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ರು. ಆದ್ರೆ ಮತ ಎಣಿಕೆ ಆರಂಭದಿಂದಲೇ ಬಿಜೆಪಿ ಟಿಎಂಸಿ ನಡುವೆ ಜಿದ್ದಾಜಿದ್ದಿ ಶುರುವಾಗಿತ್ತು. ಆರಂಭದ ಮತ ಎಣಿಕೆಯಲ್ಲಿ ಮುನ್ನಡೆ ಕಾಯ್ದುಕೊಳ್ಳೋದ್ರಲ್ಲಿ ಇಬ್ಬರು ಸಮಬಲದ ಹೋರಾಟ ನಡೆಸಿದ್ರು. ಆದ್ರೆ ನಂತರ ಶುರುವಾದ ಲೆಕ್ಕಾಚಾರ ದೀದಿ ಸಾಮ್ರಾಜ್ಯದ ಮಹಾಪತನದ ಆರಂಭವಾಗಿತ್ತು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬರೋಬ್ಬರಿ 34 ವರ್ಷಗಳ ಕಮ್ಯುನಿಸ್ಟ್ ಆಡಳಿತವನ್ನ ಕಿತ್ತೆಸೆದವರು. ಮಮತಾರನ್ನ ಸೋಲಿಸೋಕೆ ಕಳೆದ 15 ವರ್ಷಗಳಲ್ಲಿ ಮೋದಿ ಅಮಿತ್ ಶಾ ಮಾಡದ ತಂತ್ರವಿಲ್ಲ, ಹೂಡದ ದಾಳವಿಲ್ಲ. ಆ ಎಲ್ಲಾ ಪ್ರಯತ್ನಗಳಿಗೆ ಈಗ ಫಲ ಸಿಕ್ಕಿದೆ. 2011ರ ವಿಧಾನಸಭೆ ಚುನಾವಣೆಯಲ್ಲಿ ಟಿಎಂಸಿ 184 ಸ್ಥಾನ ಗೆದ್ದಿದ್ರೆ ಬಿಜೆಪಿ ಬಂಗಾಳದಲ್ಲಿ ಖಾತೆಯನ್ನೇ ತೆರೆಯದೆ 0 ಸುತ್ತಿತ್ತು. 2016ರಲ್ಲಿ ಎರಡನೇ ಬಾರಿ 211 ಸ್ಥಾನಗಳ ಬಹುಮತದೊಂದಿಗೆ ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಏರಿದ್ರು. ಆಗ ಬಿಜೆಪಿ ಗಳಿಸಿದ್ದು ಕೇವಲ 3 ಸ್ಥಾನ. 2021ರಲ್ಲಿ ದೀದಿ ಮತ್ತೊಮ್ಮೆ 213 ಸ್ಥಾನ ಪಡೆದು ಪ್ರಚಂಡ ಬಹುಮತದಿಂದ ಗೆದ್ದಿದ್ರು. ಕಳೆದ ಬಾರಿ ಬಿಜೆಪಿ ಗಮನಾರ್ಹ ಅಂದ್ರೆ 77 ಸ್ಥಾನಗಳನ್ನ ಗೆದ್ದಿತ್ತು. এটা জোর করে ফোর্স করেছে। এসআইআর থেকে শুরু করে অ্যাট্রসিটিস থেকে শুরু করে কাউন্টিং এজেন্ট এর শুরু করে ইভিএম মেশিন লুট করা থেকে শুরু করে ইভেন যারা জিতেছে তাদের ಹೀಗೆ 0ಯಿಂದ 3, 3ರಿಂದ 77 ಸ್ಥಾನಗಳನ್ನ ಹೆಚ್ಚಿಸಿಕೊಂಡ ಬಿಜೆಪಿ ಇದೀಗ ಪಶ್ಚಿಮ ಬಂಗಾಳದಲ್ಲಿ ಭರ್ಜರಿ ಜಯಬೇರಿ ಬಾರಿಸಿದೆ. ಪಶ್ಚಿಮ ಬಂಗಾಳ ಸೇರಿದಂತೆ 3 ರಾಜ್ಯಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ್ದಕ್ಕೆ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಮೋದಿ ಅಮಿತ್ ಶಾ ಜೋಡಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಮತದಾರರಿಗೆ ಧನ್ಯವಾದ ಹೇಳಿದ್ರು. ಇಂದು ಬಂಗಾಳ ಭಯಮುಕ್ತವಾಗಿದೆ ಎಂದ ಪ್ರಧಾನಿ ಮೋದಿ. ಇದೇ ವೇಳೆ ದೀದಿ ವಿರುದ್ಧ ಗುಡುಗಿದ ಪ್ರಧಾನಿ ಮೋದಿ, ಇಂದು ಪ್ರಜಾಪ್ರಭುತ್ವ ಮಾತ್ರ ಗೆದ್ದಿಲ್ಲ, ಸಂವಿಧಾನ ಗೆದ್ದಿದೆ, ಬಂಗಾಳ ಭಯಮುಕ್ತವಾಗಿದೆ ಅಂದ್ರು. आज सिर्फ भारत का लोकतंत्र ही नहीं जीता है, आज भारत का संविधान भी जीता है. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವಿಗೆ ಕಾರಣಗಳೇನು? ಮೋದಿ ಮತ್ತು ಶಾ ಮಾಡಿದ ಮ್ಯಾಜಿಕ್ ಹೇಗಿತ್ತು? ಬನ್ನಿ ಅದನ್ನೇ ತೋರಿಸ್ತೀವಿ. ಬಿಜೆಪಿ ಗೆಲುವಿಗೆ ಕಾರಣವಾದ ಮೊದಲ ಪ್ರಮುಖ ಅಂಶವೇ ಮಹಿಳಾ ವೋಟ್ ಬ್ಯಾಂಕ್. ಈ ಬಾರಿ ಮಹಿಳಾ ವೋಟ್ ಬ್ಯಾಂಕ್ ಬಿಜೆಪಿ ಕಡೆ ವಾಲಿತ್ತು. ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ಮೇಲೆ ನಡೀತಾ ಇದ್ದ ದೌರ್ಜನ್ಯ ಪ್ರಕರಣಗಳನ್ನೇ ಪ್ರಸ್ತಾಪಿಸಿ ಬಿಜೆಪಿ ಪ್ರಚಾರ ಮಾಡಿತ್ತು. ಮಹಿಳೆಯರಿಗೆ ರಕ್ಷಣೆ ನೀಡ್ತೀವಿ ಎಂದು ಬಿಜೆಪಿ ಭರವಸೆ ನೀಡಿತ್ತು. ಕೋಲ್ಕತ್ತಾ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ನಡೆದ ರೇಪ್ ಅಂಡ್ ಮರ್ಡರ್ ಪ್ರಕರಣವನ್ನೇ ಮುಂದಿಟ್ಟು ರಕ್ಷಣೆ ಭರವಸೆ ನೀಡಿತ್ತು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ಹತ್ಯೆಗೊಳಗಾದ ಯುವತಿಯ ತಾಯಿ ರತ್ನಾ ದೇಬ್ನಾಥ್ ಅವರನ್ನೇ ಬಿಜೆಪಿ ಪಣಿಹಟ್ಟಿ ಕ್ಷೇತ್ರದಿಂದ ಕಣಕ್ಕಿಳಿಸಿತ್ತು.
ಬಿಜೆಪಿ ಗೆಲುವಿಗೆ ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಟಿಎಂಸಿ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಅಸ್ತ್ರ ಝಳಪಿಸಿತ್ತು. ಶಿಕ್ಷಕರ ನೇಮಕಾತಿ ಹಗರಣ, ಸರ್ಕಾರದ ವೈಫಲ್ಯಗಳನ್ನೇ ಎತ್ತಿ ಹಿಡಿದು ಟಿಎಂಸಿ ಎದ್ದು ಕಮಿಷನ್ ಸಂಸ್ಕೃತಿ ಅಂತ ಬಿಜೆಪಿ ಪ್ರಚಾರ ಮಾಡಿತ್ತು. ಅಷ್ಟೇ ಅಲ್ಲ, ಹಿಂದೂ ವಿರೋಧಿ ಸರ್ಕಾರ ಎಂದು ದೀದಿ ವಿರುದ್ಧ ಪ್ರಚಾರ ಮಾಡಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮುಟ್ಟಿಸುವಲ್ಲಿ ಸಫಲವಾಗಿತ್ತು. 2011ರಲ್ಲಿ ಕಮ್ಯುನಿಸ್ಟ್ ಪಕ್ಷ ಮಾಡಿದ ತಪ್ಪನ್ನೇ ಮಾಡಿ ಸೋತ್ರ ದೀದಿ. 2011ರಲ್ಲಿ ಕಮ್ಯುನಿಸ್ಟ್ ಪಕ್ಷ ಸುಮಾರು 75ರಿಂದ 80 ಹಾಲಿ ಶಾಸಕರಿಗೆ ಟಿಕೆಟ್ ನೀಡಿರಲಿಲ್ಲ. ಅದರ ಲಾಭವನ್ನ ಅಂದು ಮಮತಾ ಬ್ಯಾನರ್ಜಿ ಪಡೆದುಕೊಂಡ್ರು. ಆದರೆ ಈ ಬಾರಿ ಅಂದು ಸಿಪಿಐ ಮಾಡಿದ ತಪ್ಪನ್ನೇ ಮಮತಾ ಬ್ಯಾನರ್ಜಿ ಮಾಡಿದ್ರು. ಸುಮಾರು 80 ಕ್ಷೇತ್ರಗಳಲ್ಲಿ ಹಾಲಿ ಶಾಸಕರಿಗೆ ಟಿಕೆಟ್ ನೀಡಿರಲಿಲ್ಲ. 15ಕ್ಕೂ ಹೆಚ್ಚು ಶಾಸಕರ ಕ್ಷೇತ್ರವನ್ನ ಮಮತಾ ಬದಲಾವಣೆ ಮಾಡಿದ್ರು. ಇದೀಗ ಮಮತಾ ಮಾಡಿದ ತಪ್ಪಿನ ಲಾಭವನ್ನ ಮೋದಿ ಶಾ ಜೋಡಿ ಎನ್ಕ್ಯಾಶ್ ಮಾಡಿಕೊಂಡಿದೆ. ಪ್ರಮೋದ್, TV9, ಪಶ್ಚಿಮ ಬಂಗಾಳ.